ಹಾಗೂ ಪೊಲೀಸ್ ಇಲಾಖೆಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಏನು ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಬಂದಿರತಕ್ಕಂಥ ಸಂಕಷ್ಟ ನಿಜವಾಗ್ಲೂ ನೆನೆಸ್ಕೊಂತ ಇದ್ರೆ ತುಂಬಾ ಭಯಭೀತವಾಗಿದೆ. ಏನು ನಾವು ಸತತವಾಗಿ ಸುಮಾರು ಒಂದು 2-3 ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ, ಬೀದಿಗಿಳಿದಿದ್ದೀವಿ. ರಾಜ್ಯ ಸರ್ಕಾರಕ್ಕೂ ನಮ್ಮ ಮನವಿ ಕೊಟ್ಟಿದ್ದೀವಿ, ಜವಳಿ ಸಚಿವರಿಗೂ ಸಹ ಕೊಟ್ಟಿದ್ದೀವಿ, ನಮ್ಮ ದೊಡ್ಡಬಳ್ಳಾಪುರದಾಗಿರ್ತಕ್ಕಂಥ ಶಾಸಕರು ಸಹ ಮನವಿ ಕೊಟ್ಟಿದ್ದೀವಿ, ಮಾಜಿ ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ. ನಮ್ಮ ಶಾಸಕರು ಹಾಗೂ ಮಾಜಿ ಶಾಸಕರು ಸಹ ಸ್ಪಂದಿಸ್ತಾ ಇದ್ದಾರೆ. ಹಾಗೂ ರಾಜ್ಯ ಸರ್ಕಾರದವರು ಜವಳಿ ಸಚಿವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋವರೆಗೂ ನಾವು ಸುಮ್ಮನೆ ಇರಲ್ಲ. ಈ ಕೂಡಲೇ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು, ಮಾಜಿ ಶಾಸಕರು ಹಾಗೂ ನಮ್ಮ ಕ್ಷೇತ್ರದ MP ಅವರು ಸಹ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮನ್ನ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಕರ್ಕೊಂಡೋಗಿ ನಮ್ಮ ಕಷ್ಟಗಳನ್ನು ಈ ಕೂಡಲೇ ನಿವಾರಣೆ ಮಾಡಿ ಸೂರತ್ನಿಂದ ಬರ್ತಾ ಇರ್ತಕ್ಕಂಥ ರೇಪಿಯರ್ ಸೀರೆಗಳು ಹಾಗೂ ಬೆಳಗಾವಿಯಿಂದ ಬರ್ತಕ್ಕಂಥ ರೇಪಿಯರ್ ಸೀರೆಗಳು ಈ ಕೂಡಲೇ ನಿಲ್ಲಿಸಿ ನಮ್ಮ ದೊಡ್ಡಬಳ್ಳಾಪುರನ ಉಳಿಸಿ ಅಂತ ನಾವೆಲ್ಲ ನೇಕಾರರ ಪರವಾಗಿ ನಾವು ಕೇಳ್ಕೊಂತ ಇದ್ದೀವಿ. ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮೊಂದು ಮನವಿ, ಸ್ವಾಮಿ ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಜಮೀನು ಕೊಟ್ಟು ಕರೆಂಟ್ ಸಬ್ಸಿಡಿ ಕೊಟ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇಲ್ಲಿ ನೀವು ಅನುಕೂಲ ಮಾಡಿಕೊಡ್ತೀರಾ. ಯಾತಕ್ಕೋಸ್ಕರ? ಇಲ್ಲಿ ಉದ್ಯೋಗ ಸಿಗ್ಲಿ, ಎಲ್ರಿಗೂ ಉದ್ಯೋಗ ಸಿಗ್ಲಿ, ಊರ್ ಬೆಳಲಿ ಅಂತ ಮಾಡ್ತೀರಾ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಅವ್ರ ಪಾಡಿದವರು ಯಾವುದೋ ಒಂದು ವೆರೈಟಿ ಸೀರೆಗಳನ್ನ ತಯಾರು ಮಾಡ್ಕೊಂಡು ಮಾಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸೂರತ್ತು ನಮ್ಮ ಮೇಲೆ ಬಂದು ಪೈಪೋಟಿ ಮಾಡ್ತಾ ಇದೆ. ನೀವು ಸರ್ಕಾರ ಏನ್ ಮಾಡ್ತಾ ಇದ್ದೀರಾ? ನಾವು ಲಕ್ಷಾಂತರ ಜನ ಏನಾಗಬೇಕು ಸ್ವಾಮಿ? ನೀವು ನಮ್ಗೆ ಯಾವುದೇ ಸಹಾಯ ಮಾಡಿಲ್ಲ. ಯಾವುದೋ ಅಲ್ಪ ಸ್ವಲ್ಪ ಮಾಡಿರ್ಬೋದು, ಕರೆಂಟ್ ಉಚಿತ ಕೊಟ್ಟಿರ್ಬೋದು, ಇಲ್ಲ 2,000-3,000 ಕೊಟ್ಟಿರ್ಬೋದು. ಆದ್ರೆ ಅದೇನು ಸಾಲದು. ನೀವು ನಮಗೆ ದುಡ್ಡು ಕೊಡೋಕೆ ಬಿಟ್ರೆ ಅದೇ ದೊಡ್ಡ ಸಹಾಯ ಅಂತ ನಾನು ಈ ಮೂಲಕ ಈ ಸಭೆ ಮೂಲಕ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇನ್ನೊಂದು ಮನವಿ ನಿಮ್ಗೆ ಈ ಮೂಲಕ ಇನ್ನೊಂದು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಏನು ಇವತ್ತು ನಾವು ಜವಳಿ ಇಲಾಖೆ ಮುಂದೆ ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದೀವಿ, ನಮ್ಮ ಈ ನಮ್ಮ ಕಷ್ಟವನ್ನ ಈ ಕೂಡಲೇ ಸರ್ಕಾರಕ್ಕೆ ನೀವು ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು 2-3 ದಿನದಲ್ಲಿ ಮತ್ತೆ ನಾವು ಗೃಹ ಪ್ರತಿಭಟನೆಯನ್ನ ಹಮ್ಮಿಕೊಂತೀವಿ ಅಂತಾನೆ ಹೇಳ್ತಾ ಇದ್ದೇವೆ. ಹಾಗೂ ಮುಂದಿನ ವಾರ 5ನೇ ತಾರೀಕು ಸಂಪೂರ್ಣ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ನೇಕಾರೆಲ್ಲರೂ ಸೇರಿ ಬಂದ್ ಮಾಡ್ತಾ ಇದ್ದೇವೆ. ಡೇಟ್ ಸಹ ಅನೌನ್ಸ್ ಮಾಡಿದ್ದೇವೆ. ಈ ಒಂದು ಬಂದ್ಗೂ ಸಹ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ವರ್ತಕರು, ಆಟೋ ಚಾಲಕರು, ಎಲ್ಲ ಉದ್ಯಮಿಯರು ನಮ್ಮ ನೇಕಾರಕ್ಕೆ ಸ್ಪಂದಿಸಿ ನಮ್ಮ ಈ ಬಂದನ್ನು ಯಶಸ್ವಿಗೊಳಿಸಿ ನಮ್ಮ ಕಷ್ಟವನ್ನು ನಮ್ಮ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ ಎಲ್ಲರತ್ರನೇ ಮನವಿ ಮಾಡಿಕೊಂಡು ನನಗೆ ಒಂದು ಮಾತಾಡೋ ಅವಕಾಶ ಮಾಡಿಕೊಂಡು ಎಲ್ರಿಗೂ ನಮಸ್ಕಾರ ಮಾಡ್ತಾ ಒಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.